ಅಚ್ಯುತಂ. ಯಾವುದಾಯ್ತು ನಿನ್ನೆ? ತದೇತತ್ ಸತ್ಯಂ ಇಷ್ಟು ಹೇಳಿ ಮೊದಲೇ ಖಂಡ ಮುಗಿತು. ಮುಂದಿನ ಮಾತೀಗ ತದೇತತ್ ಸತ್ಯಂ, ಇದು ಸತ್ಯ. ಸತ್ಯ ಅಂದ್ರೆ ಏನೀಗ? ತದೇತ್ ಸತ್ಯಂ ಅಂದ್ರೆ ಭಗವಾನ್ ಅಂತ. ಎಲ್ಲಿದೆ ಸತ್ಯ ಅಂದ್ರೆ ಭಗವಾನ್ ಅಂತ? ಸತ್ಯ ಸಮಾತ್ಮ ಸಮಃ. ಇಲ್ಲಿ ಸತ್ಯ ಶಬ್ದಕ್ಕೆ ಇದು ಸತ್ಯ ಅಂತ ಅರ್ಥ ಅಲ್ಲ. ಏನು ಸತ್ಯ? ಪರಮಾತ್ಮನೇ ಸತ್ಯ. ಸತ್ಯ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಇಲ್ಲಿ ಹೇಳ್ತಿರೋದು ಅದನ್ನು. ತದೇತತ್ ಸತ್ಯಂ. ಆಗ ಹೊಸ ಅರ್ಥ ಇದು ಇಷ್ಟು ತಿಳ್ಕೊಂಡ್ಬಿಟ್ರೆ ಸತ್ಯ ಧರ್ಮ ರಥ ಆಯಿತು, ಹೊಸ ಅರ್ಥ ಆಗುತ್ತೆ. ಸತ್ಯ ಅಂದರೆ ಪರಮಾತ್ಮ, ದೇವರಲ್ಲಿ ರಥರಾದವರು ಅಂತ ಅರ್ಥ. ಹೊರಗಿನ ಅರ್ಥ ಒಂದು, ಒಳಗಿನ ಅರ್ಥ ಒಂದು. ಇನ್ನೂ ಡೀಟೇಲ್ ಆಗೋದು ಇದು ಹೊಸ ಹೊಸ ಅರ್ಥ ಕೊಡುತ್ತೆ. ತದೇತತ್ ಸತ್ಯಂ ಭಗವಾನ್. ತಾನಿ ತ್ರೇತಾಯ ಮಂತ್ರೇಶು ಕರ್ಮಾಣಿ ಕವಯೋ ಯಾನಿ ಅಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರಥ ನಿಯತಂ ಸತ್ಯಕಾಮ ಏಷವ ಪಂಥಾಃ ಸುಕೃತಸ್ಯ ಲೋಕೇ. ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಕರ್ಮಣ ಮಂತ್ರಗಳೆಲ್ಲ ಇವೆ. ಕವಯ ಅಂದರೆ ಜ್ಞಾನಿಗಳು ಅವನ್ನು ಅಪಶ್ಯನ್, ಮಂತ್ರ ದ್ರಷ್ಟಾರ ಮುನಿಗಳು ಏನು ಮಾಡ್ತಾರೆ? ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ತಾನಿ ತ್ರೇತಾಯಾಮ್ ಬಹುಧಾ ಸಂತತ. ತ್ರೇತಾಯುಗದಲ್ಲಿ ಕೃತಯುಗದಷ್ಟು ಇಲ್ಲದೆ ಹೋದರೂ ಕೂಡ ಬೇಕಾಷ್ಟು ಕೆಲಸ ನಡೆದಿತ್ತು. ತಾನೇ ಆಚರಥ ನಿಯತಂ ಸತ್ಯಕಾಮಾಹ. ಅಂಥ ಕರ್ಮಗಳನ್ನು ಅಂಥ ಮಂತ್ರದ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿದರೆ ಅವಾಗೇನಾಗುತ್ತೆ? ಸತ್ಯಕಾಮರಾಗ್ತಾರೆ. ಸತ್ಯಕಾಮ ಶಬ್ದಕ್ಕೆ ಮೊದಲನೇ ಅರ್ಥ ದೇವರನ್ನು ಬಯಸೋದು, ಎರಡನೇ ಅರ್ಥ ಸತ್ಯ ಅಂದರೆ ಮೀಮಾಂಸ, ಮೂರನೇ ಅರ್ಥ ನಿತ್ಯ. ಸತ್ಯಕ್ಕೆ ನಿತ್ಯ ಅಂತ ವೃತ್ತಿಕೆ ತೇವ ಸತ್ಯಂ ಅನ್ಬೇಕಾದ್ರೆ ನಿತ್ಯಂ ಅಂತ ಅರ್ಥ ಬರೆದಿದ್ದಾರೆ. ವೈಕುಂಠ ಲೋಕ ಒಂದೇ ಏನದು ನಿತ್ಯ, ಅಷ್ಟರ್ಥನೂ ಮಾಡಬೇಕು. ತಾನ್ನಾಚರತ ನಿತ್ಯಂ ಸತ್ಯಕಾಮಾಹ ಏಷವ ಪಂಥಾಃ ಸುಕೃತಸ್ಯ ಲೋಕೆ. ಇದು ಸುಕೃತದ ದಾರಿ. ಪಂಥ ಅಂದರೆ ದಾರಿ. ಆಚರಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ದೊಡ್ಡವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಈ ಸಿಗ್ನಲ್ ತುಂಬ ದೊಡ್ಡ ಸಿಗ್ನಲ್ ಇರುತ್ತೆ, ಅವ್ನ ಸಿಗ್ನಲ್ ಕಾಣಿಸೋದಿಲ್ಲ. ಅವರಿಗೆ ಸಿಗ್ನಲ್ ನೋಡ್ತಾ ಕೊಡೋದಿಲ್ಲ. ಏನು ಮಾಡ್ತಾರೆ? ಮುಂದವ್ರು ಹೋದರೆ ತಾನು ಹೋಗಿಬಿಡ್ತಾರೆ, ನಿಂತರೆ ತಾನು ಸಿಗ್ನಲ್ಲೇ ನೋಡ್ತಾ ಕೊಡೋದಿಲ್ಲ ಅವನು. ಯಾಕೆ? ಮುಂದೆ ಹೋಗೋರು ಇದ್ದರೆ ಹೋಗ್ತಾರೆ ಅಂತ ಅರ್ಥ. ಸಿಂಪಲ್ ಅದು. ಅದಕ್ಕೇನೆ ದೊಡ್ಡವ್ರು ಮಾಡಿದ್ದನ್ನು ಮಾಡ್ಬೇಕಾದ್ರೆ ಏನು ಯೋಚನೆ ಮಾಡಬಾರ್ದು ನಾವು. ಮಠಕ್ಕೆ ಹೋದ ದೊಡ್ಡವರು ಊಟಕ್ಕೆ ಹಾಕಿದ್ದು ಏನೋ ಹಾಕಿದ್ರು ರಥದ ಕಾಲಕ್ಕೆ ಬರುತ್ತೆ, ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಹಾಕಿದ ಮೇಲೆ ಏನಂತ ಅರ್ಥ? ಬರುತ್ತೆ ಅಂತಲೇ ಅರ್ಥ. ಕೇಳಿ ಅವ್ರ ವಾಕ್ಯಾರ್ಥ ಮಾಡಿ ಎದ್ದೋಗ್ತೀನಿ ಅಂತ ಹುಚ್ಚು ಮಾಡಬಾರ್ದು. ತುಂಬ ಗಲಾಟೆ ಮಾಡಿಬಿಡ್ತಾರೆ, ಆಭಾಸ ಮಾಡಕ್ಕೆ ಬಿಡ್ತಾರೆ. ಅಲ್ಲಿ ಬರುತ್ತೆ ಅಷ್ಟೇ. ಮನೇಲಿ ನೀವು ಮತ್ತೆ ನಿಮ್ಮ ಬರೆದವ್ರು ಬಿಟ್ಬಿಡ್ಬೇಕು. ಅಲ್ಲಿ ಹಾಕಿದಾಗ ಇಲ್ಲ ಅಂತ ಹೇಳ್ಬಾರ್ದು. ತೊಗೊಂಡೋಡು ಏನು ತಪ್ಪಲ್ಲ. ಅವ್ರಿಗೆ ಬರುತ್ತೆ, ನಮಗೂ ಬರುತ್ತೆ ಅಷ್ಟೇ. ಮಹಾಜನ ಏನಾಗ ಅತಸ್ತಪ ಅಂತ. ದೊಡ್ಡವ್ರನ್ನ ಮಹಾಜನ ಅಂದರೆ ಎರಡು ಅರ್ಥ. ತುಂಬ ಜನ ಅಂತ ಒಂದು ಅರ್ಥ, ದೊಡ್ಡವರು ಅಂತ ಒಂದು ಅರ್ಥ. ಟ್ರಾಫಿಕಲ್ಲಿ ತುಂಬ ಜನ ಅಂತ ಅರ್ಥ. ದೊಡ್ಡ ದೊಡ್ಡವ್ರು ಯಾರಿಗೆ ಗೊತ್ತಿರುತ್ತಾರೆ? ವೆಹಿಕಲ್ ಗೊತ್ತಷ್ಟೇ. ಉಳಿದ ವಿಷಯ ಆದರೆ ಯಾರೋ ಮಾಡಿದ್ರೆ ಮಾಡಬಾರ್ದು ನಾವು. ಯಾತಕ್ಕೆ? ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಿ, ದೊಡ್ಡ ದೊಡ್ಡ ಜ್ಞಾನಿಗಳು ಫಾಲೋ ಮಾಡ್ಬೋದು, ಉಳಿದವರು ಫಾಲೋ ಮಾಡಬಾರ್ದು. ಸೊ ಮಹತ್ ಶಬ್ದಕ್ಕೆ ಎರಡು ಅರ್ಥನೇ ಇದೆ. ಮುಖ್ಯವಾದ ಅರ್ಥ ಮಹತ್ತಂಬುದಕ್ಕೆ ಮಹತ್ತತ್ವಾಗಾರಿ ದೇವತೆಗಳು ರುಜುಗಳು ಅವ್ರು ಮಾಡಿದ ಕಣ್ಣು ಮುಚ್ಕೊಂಡು ಮಾಡೋ ಯೋಚನೆ ಮಾಡಬೇಡ. ಯಾಕೆ? ತಪ್ಪು ಮಾಡೋ ಚಾನ್ಸೇ ಇಲ್ಲ. ಅದರಿಂದ ಎಲ್ಲ ಕಡೆ ಸಮಯ ಎಲ್ಲಿ ಹೊಂದುತ್ತೋ ಅಲ್ಲಿ ಮಾಡಬೇಕು, ಎಲ್ಲ ಕಡೆ ಮಾಡಬಾರ್ದು. ಯದಾ ತತ್ಕಾಮಾಹ ಕರ್ಮಾಣ್ಯಾಚರಥ ತದಾ ಸಾಪಿ ಪರವಿದ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಏನದು? ಭಗವಂತನ ಉದ್ದೇಶ ಮಾಡಿಕೊಂಡು ಏನು ಕೆಲಸ ಮಾಡ್ತಾರಲ್ಲ ಅದಕ್ಕೂ ಪರವಿದ್ಯ ಅಂತ ಕರೀತಾರೆ. ನೋಡಿ, ಪರವಿದ್ಯ. ಆಚಾರ್ಯರು ತಾತ್ಪರ್ಯದಲ್ಲಿ ರಾಮಕಥೆ ಮುಗಿಸ್ಬಿಟ್ಟು ಕೊನೆಗೆ ಹೇಳ್ತಾರೆ, ಇತೀರಿತ ರಾಮಕಥಾ ಪರಾಮಯ. ನಾವು ಹೇಳಿದ ರಾಮಕಥೆ ಅಂತದ್ದು ಪರ ಅಂದ್ರೇನು? ನೀವು ಬರೀ ದೇವರು ಸರ್ವೋತ್ತಮತ್ವ ಹೇಳೋದಕ್ಕೆ ಮಾಡಿರ್ತೀವಿ, ಪರ ಇದು. ಅದು ಸುಮ್ಮನೆ ಕಥೆ ಹೇಳ್ತಾರೆ ಇಲ್ಲ, ಅದು ಪರ ಅಲ್ಲ. ಅದು ಕಾವ್ಯವಾಗಿ ಹೇಳೋದು. ರಾಮ ಓಡಾಡಿಬಿಟ್ಟ, ಭಾಳ ಚೆನ್ನಾಗಿ ಓಡಾಡ್ದ, ಅವೆಲ್ಲ ಏನಾಗುತ್ತೆ? ಅದು ಪರ ಅಲ್ಲ. ಅದು ಮುಖ್ಯ. ಎಲ್ಲೂ ಕೂಡ ಆಚಾರ್ಯ ಏನು ಮಾಡ್ತಾರೆ? ಚೂರು ಕೂಡ ತಪ್ಪು ಕಲ್ಪನೆ ಬರಬಾರ್ದು. ಅದಕ್ಕೆ ಪರ ಅಂತ ಕರೆ. ಶುದ್ಧ ಮಡಿ ಅಂತೀವಲ್ಲ ಹಾಗೆ, ಮಡಿಯಲ್ಲೂ ಕೂಡ ಶುದ್ಧ ಮಡಿ ಅಂತ ಉಪಯೋಗಿಸ್ತೇವಲ್ಲ, ಆ ರೀತಿ ಇದೆ. ಅನ್ಯಥಾ ಹೇಳಿದ್ನಲ್ಲ, ಒಂದು ಯಮೋನೋ ಮಾಡ್ದ, ನಿಷ್ಕಾಮನೆಯ ಮಾಡ್ದ, ಕೇವಲ ಭಕ್ತಿಯಿಂದ ಮಾಡ್ದ, ಜ್ಞಾನ ಇದ್ದು ಮಾಡ್ದ, ಅದು ಪರ ಅನಿಸುತ್ತೆ. ಪರ ನಿಷ್ಕಾಮ ಎಲ್ಲ ಪರನೇ. ಇನ್ನು ಲೆಕ್ಕದಲ್ಲಿ ನಿಷ್ಕಾಮ ಇದ್ದರೆ ಪರ. ಇನ್ನು ಎಲ್ಲ ಮಾಡ್ತಾನೆ, ಸ್ವಾರ್ಥ ಪರ ಇಟ್ಕೊಂಡ್ಬಿಟ್ಟಿದ್ದಾನೆ. ತಕ್ಷಣ ಅಪರ ಗುಂಪಿಗೆ ಹೋಯ್ತು. ಇಷ್ಟೆಲ್ಲ ಮಾಡಿ ದುರ್ಯೋಧನ ಮಾಡಿದ ಅಷ್ಟಡಿಗೆನೂ ಅಪರ. ಸುಧಾಮ ಕೊಟ್ಟ ಅವಲಕ್ಕಿ ಏನದು? ಭಾರಿ ಪರ. ಪೂರ್ಣ ಅದು ಹೇಳ್ತಾ ಇದೆಲ್ಲ ಅರ್ಥ ಮಾಡಿ. ವಿದುರ ಕೊಟ್ಟ ಆತಿಥ್ಯ ಪೂರ್ಣ. ನಾವು ಎಷ್ಟು ಕೊಡ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಆ್ಯಟಿಟ್ಯೂಡ್ ಅಷ್ಟೇ ಮುಖ್ಯ. ಯದಾ ಲೀಲಾಯತೆ ಹಿ ಅರ್ಚಿ ಸುವಿದ್ಧೇ ಹವ್ಯವಾಹನೆ ತದಾಜ್ಯ ಭಾಗ ಅಂತರೇಣ ಆಹುತಿಂ
ಪ್ರತಿಪಾದಯೇ. ಈಗ ಹೋಮ ಹೇಗೆ ಮಾಡಬೇಕು ಅಂದರೆ ಹೇಳ್ತಾರೆ. ಆ ರೀತಿ ಮಾಡೋದು ಭಾರಿ ಕಡಿಮೆ. ಅಗ್ನಿ ಪ್ರಜ್ವಲಿಸ್ತಾ ಇರಬೇಕು. ಹೋಮ ಮಾಡೋಕ್ಕಾರೆ ಹೇಗಿರ್ಬೇಕು ಅದು ಪ್ರಜ್ವಲಿಸ್ತಾ ಊಟ ಕೂಡ ಯಾವಾಗ ಮಾಡಬೇಕು, ಹಸಿವಾದಾಗಿದ್ದರೆ ಪ್ರಜ್ವಲಿಸ್ತಾ ಇರ್ತದೆ. ಇಲ್ಲ ಆಮೇಲೆ ತಿಂದರೆ ಏನಾಗುತ್ತೆ, ನಿಲ್ಲಿಸ್ಬಿಡ್ಬೇಕು. ಯಾವಾಗ ಅದು ನಿಲ್ಲಿಸಿಬಿಟ್ರೆ ಅದು ಯಜ್ಞ, ಇಲ್ಲದವ್ರೆ ರೋಗಕ್ಕೆ ಕಾರಣ ಆಗುತ್ತೆ. ನೋಡಿ, ಪ್ರಜ್ವಲಿಸ್ತಾ ಇರ್ಬೇಕು. ಅದು ಊದಿದ್ರೂ ಪ್ರಜ್ವಲಿಸೋದಿಲ್ಲ, ಆದರೆ ಹೆಸರಿ ಮಾಡ್ತಾರಲ್ಲ ಹೋಗ್ಬಿಡೋದು. ಯದಾ ಲೀಲಾಯತೆ ಹ್ಯರ್ಚಿ ಸುವಿದ್ಧೆ, ಸುವಿದ್ಧ, ವಿದ್ಧ ಅಂದರೆ ಏನು, ಪ್ರಜ್ವಲಿಸ್ತಕ್ಕಂಥ ಹವ್ಯವಹನ ಆಗಬೇಕು. ತದಾಜ್ಯ ಭಾಗವು ಅಂತರೇಣ ಆಹುತಿ ಪ್ರತಿಪಾದಯೆ. ಆಗೇನು ಅದರಲ್ಲಿ ಏನು ಮಾಡಬೇಕು ನಾವಾಗ, ಆಹುತಿ ಆಗಬೇಕು. ಆಗದೇನಾಯಿತು, ಅದರಲ್ಲೂ ಕೂಡ ಆಜ್ಯ ಸಮೇತ ಇರುತ್ತೆ. ಆಜ್ಯ ಫರ್ದರ್ ಏನು ಮಾಡುತ್ತೆ ಅದನ್ನು ಇನ್ನು ಆಗಿದು ಇಲ್ಲದ ಹೋಮ ಆಗೋದಿಲ್ಲ. ಇದು ಹುತ ಆಗಬೇಕಾದ್ರೆ ಆ ರೀತಿ ಅಗ್ನಿ ಇರಬೇಕು, ಇಲ್ಲದವರೆ ಹುತ ಮಾಡೋಕ್ಕಾಗೋದಿಲ್ಲ. ಯಾಕೆ ರೋಗ ಇತ್ಯಾದಿ ಬಂದಾಗ ಯಾತಕ್ಕೆ ತಿನ್ನಬೇಡ ಅಂತಾರೆ, ಜಠರಾಗ್ನಿ ವೀಕ್ ಆಗಿದೆ, ತಿಂದರೆ ಅದು ಡೈಜೆಸ್ಟ್ ಆಗೋದಿಲ್ಲ, ರೋಗ ಇನ್ನು ಉಲ್ಬಣಿಸ್ಬಿಡುತ್ತೆ, ಆದರೆ ತಿನ್ನಬೇಡ ಅಂತ ಹೇಳ್ತಾರೆ. ಯಸ್ಯಾಗ್ನಿಹೋತ್ರಂ ಅದರ್ಶ ಪೂರ್ಣಮಾಸಂ ಅನಗ್ರಾಯಣಂ ಅತಿಥಿವರ್ಜಿತಂಚ ಅಹುತಂ ಐಶ್ವದೇವಂ ಅವಿಧಿನಾಹುತಂ ಆಸಪ್ತಮಾಂತಸ್ಯ ಲೋಕಾನ್ ಹಿನಸ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾರು ಅಗ್ನಿಹೋತ್ರ ಮಾಡ್ತಾರೆ ಅದಕ್ಕೆ ದರ್ಶ ಇಲ್ಲ, ಪೂರ್ಣಮಾಸ ಇಲ್ಲ, ಯಾವ ವಿವೇಕನೂ ಇಲ್ಲ, ಅನಾಗ್ರಾಯಣಂ ಅತಿಥಿಗಳಿಲ್ಲ ಅದಕ್ಕೆ. ಅದಕ್ಕೊಂದು ಮಾತಿದೆ, ಯಜ್ಞ ನಡೀತಿರ್ಬೇಕಾದ್ರೆ ಅನಾಹುತ ಅಪಿ ಅಧ್ವರಂ ಗಚ್ಚೇತ್. ಆಹ್ವಾನ ಇಲ್ಲದೆ ಹೋದರೂ ಕೂಡ ಹೋಗಬೇಕು ಅಂತ ಹೇಳ್ತಾರೆ. ಇನ್ನು ಆಹ್ವಾನ ಇಲ್ಲದೆ ಹೋದರೂ ಹೋಗಬೇಕು ಅಂದ್ರೆ ಅರ್ಥ ಏನಂದರೆ ಅತಿಥಿಗಳು ಬರೋದು ಮುಖ್ಯ ಅಂತ ಅರ್ಥ. ಅದಕ್ಕೆ ಇವ್ರ ಸೈಡಿಂದ ದೋಷ ಇಲ್ಲ ಅಂತ, ಅವ್ರ ಸೈಡಿಂದ ಯಾರೇ ಬಂದರೂ ಸ್ವಾಗತ ಮಾಡಬೇಕು. ಬಲಿ ಚಕ್ರವರ್ತಿ ವಾಮನಿಗೆ ಇನ್ವಿಟೇಷನ್ ಇಲ್ಲ, ವಾಮನ ಅಂತ ಗೊತ್ತೇ ಇಲ್ಲ, ಅದು ಬಂದ ತಕ್ಷಣ ನೋಡ್ತಾನೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡೋದು. ದೊಡ್ಡ ವ್ಯಕ್ತಿಗಳು ಕರೆದೇ ಒಂದು ದೊಡ್ಡ ಸಮಾರಂಭಕ್ಕೆ ಬಂದುಬಿಟ್ರೆ ನಾವು ಮಾಡೋದೇನು, ಏನು ಕರೆದಿಲ್ಲ ಹೋಗ್ರಿ ಅಂತ ಕಳಿಸ್ಬಿಡ್ತಾರೆ. ಆ್ಯಕ್ಚುಲಿ ದೊಡ್ಡ ಪುಣ್ಯ ಬಂತು, ಭಾರಿ ಪುಣ್ಯವಂತ ಅಂತ ಅರ್ಥ. ಈಗ ಎಷ್ಟರ್ಥ ದೊಡ್ಡವ್ರನ್ನ ಕೆಲವು ಕರೆದಿಲ್ಲ, ಯಾತಕ್ಕೆ ಗೊತ್ತಾ, ಅವ್ರು ಕರೆಯಕ್ಕೆ ನಮ್ಗೆ ಆಗಲಿಕ್ಕಿಲ್ಲ, ನಮ್ಮ ಯೋಗ್ಯತೆ ಇಲ್ಲ ಅಂತ ಬಿಟ್ಟಿರ್ತಾರೆ. ಅಷ್ಟೇ ಅವರೇ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವನಿಗೆ, ಅಷ್ಟು ಆನಂದ ಪಡಬೇಕು. ಇಲ್ಲ ಆ ರೀತಿ ಮಾಡದೆ ಹೋದರೆ ಯಜ್ಞ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಬಲಿ ಚಕ್ರವರ್ತಿ ಸಾರ್ಥಕ ಮಾಡ್ಕೊಂಬಿಟ್ಟ. ಆ ಕಲಿ ಯಾರಿಲ್ಲ ಇದ್ದೇ ಇರ್ತಾರೆ, ಕರೆದ ಭಾರಿ ಖುಷಿ ಪಡೋರು ಇರ್ತಾರೆ. ಮೂರ್ಖ ಸೊಟ್ಟು ಮಾಡೋರು ಸಿಗ್ತವೆ, ಅದು ಎಲ್ರಿಗೂ ಬಿಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದು ಸ್ವಲ್ಪ ತಿಳುವಳಿಕೆ ಅಂತ ಹಾಗೆ ಮಾಡ್ತಾರೆ. ಆಹುತಂ ಅವೈಶ್ಯ ಅದೇನು ಇಲ್ಲ ಹೋದರೆ ಎಷ್ಟು ಹೋದ ಮೋಹ ಮಾಡಿದ್ರೆ ಸರಿಯಲ್ಲ. ವೈಶ್ಯದೇವ ಅವಿಧಿನಾಹುತಂ, ಇದೆಲ್ಲ ಇದೆ, ವಿಧಿವಿಧಾನಗಳೇ ಗೊತ್ತಿಲ್ಲ, ಅದು ಸರಿಯಲ್ಲ. ಆಸಪ್ತಮಾಂತಶ್ಚ ಅವ್ರು ಎಷ್ಟು ಹೇಳ್ತಾರೆ. ನಾವು ಹಿಂದೇನು ಕೇಳಿದ್ವಿ, ಪ್ರಹ್ಲಾದ ನಿನ್ನಿಂದಾಗಿ ನಿನ್ನಪ್ಪ 21 ಪಿತೃಗಳ ಸಮೇತ ಉದ್ಧಾರ ಆದ ಅಂತ ಹೇಳ್ತಾರಲ್ಲ, ತಪ್ಪಾಗಿ ಮಾಡಿದ್ರೆ ಇವನ ಕೆಲಸ ಆಗೋದಿಲ್ಲ, ಹಿಂದಿನ 7 ಕುಲ ನಾಶ ಆಗುತ್ತೆ. ಆಸಪ್ತಮಾನ್ ಲೋಕಾನ್ ಹಿನಸ್ತಿ, ಎಲ್ಲ ಲೋಕ ಕಳ್ಕೊಂಡ್ಬಿಡ್ತಾನೆ ಅವನು, ಹಿಂದಿನವರನ್ನು ಹಾಳು ಮಾಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೀಗ ಮಕ್ಕಳನ್ನು ಪಡೆಯೋದಷ್ಟು ದೊಡ್ಡದಲ್ಲ. ಮಕ್ಕಳು ಮಾಡೋ ತಪ್ಪು ಇವನು ಬರುತ್ತೆ ನಾಳೆ, ಅದಕ್ಕೆ ಹೇಗಿರ್ಬೇಕು, ಅವನು ಸರಿಯಾಗಿ ಮಾಡೋನಾಗಬೇಕು, ಇಲ್ಲ ಹೋದರೆ ಅಪಾಯಕ್ಕೆ ಕಾರಣ ಆಗುತ್ತೆ. ಡ್ರೈವರೇ ಸರಿಯಾಗಿಲ್ಲ ಅಂದರೆ ಆಕ್ಸಿಡೆಂಟ್ ಮಾಡೋದಿಲ್ಲ. ಆ ಅರ್ಥದಲ್ಲಿ ವಿವೇಕಿಗಳಾಗಿರ್ಬೇಕು, ಆ ರೀತಿ ಮಾಡೋಕ್ಕೆ ಬೆಳೆಸ್ಬೇಕು ಇವರು. ಆಸಪ್ತಮಾಂತಶ್ಚ ಲೋಕಾನ್ ಹಿನಸ್ತಿ, 7 ಲೋಕಗಳು ಇಲ್ಲದೆ ಮಾಡುತ್ತೆ. ಇನ್ನೊಂದು ಅರ್ಥ ಊಹು ಭುವಃ ಸ್ವಹ ಮಹಾ ಜನಃ ತಪಃ ಸತ್ಯಂ, ಇವೆಲ್ಲ ಊರ್ಧ್ವ ಲೋಕ ಕಡ್ಕೊಂಡು ಬಿಡ್ತಾನೆ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಈಗ ಇನ್ನೊಂದು ವಿಶೇಷಾಂಶ ಇದಾದರೆ ಯಾವ ಸೈನ್ಸು ಹೇಳೋದಿಲ್ಲ. ಕಾಲಿ ಕರಾಲಿ ಚ ಮನೋಜವಾಚ ಸುಲೋಹಿತಾಯಾಚ ಸುಧುಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೀಲಾಯಮಾನ ಇದು ಸಪ್ತಜಿಹ್ವಾಹ. ಹಿಂದೇನು ಹೇಳಿದರು, ಜೋರಾಗಿ ಉರಿತಿರಬೇಕು ಅಂತ ಹೇಳಿದರು. ಜೋರಾಗಿ ಉರಿಯೋದು ಅಂದರೆ ಏನು, 7 ನಾಲಿಗೆ ಅಂತೆ. ಅಗ್ನಿಗೆರ ನಾಲಿಗೆ ಎಷ್ಟು, 7. ಅಗ್ನಿ ಬರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ದೀಪ ಕೈ ಮುಟ್ಟುತ್ತಲ್ಲ, ಅದು ನಾಲಿಗೆ ಚಾಚಿ ಮುಟ್ಟಿದಾಗ ಮುಟ್ಟೋದು. ಅಗ್ನಿ ನಾಲಿಗೆ ಚಾಚಿತು ಅಂತ ಹೇಳ್ತಾ. ಅಗ್ನಿ ನಾಲಿಗೆ, ಕೆನ್ನಾಲಿ ಅಂದರೆ ಕೆಂಪಿರೋ ನಾಲಿಗೆ ಪ್ರಜ್ವಲಿಸೋದು ಅಂತ ಅರ್ಥ. ಅದರಲ್ಲಿ 7 ಜಾಲೆಗಳಿವೆ. 7 ಜಾಲೆಗಳಿವೆ. ಕಾಲಿ, ಕರಾಲಿ, ಮನೋಜವ, ಸುಲೋಹಿತ, ಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಅಂಥೇಳಿ 7 ಜ್ವಾಲೆಗಳಿವೆ. ಈ 7 ಜ್ವಾಲೆಗಳು ಪೂರ್ಣ ಇದ್ದಾಗ ಹೋಮ ಮಾಡಿದರೆ ಅದು ದೇವತೆ ಡೈರೆಕ್ಟಾಗಿ ತಲುಪುತ್ತೆ. ಇಲ್ದವ್ರು ಏನಾಯ್ತಾಗ್ಲೇ ಅಲ್ಲಿ ಹಾಕ್ತಿರ್ಲಿಕ್ಕೆ ಹೋಗ್ತಿರ್ಬೇಕು. ಅದು ಆ ಕ್ವಾಲಿಟಿ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವು ಮಾಡ್ಬೇಕಾದ್ರೆ ತುಂಬ ಖರ್ಚು ಮಾಡಬೇಕು, ತುಂಬ ಅಂಥವ್ರು ಸಿಗಬೇಕು ಈ ಮಧ್ಯೆ. ಅದೆಲ್ಲ ಮಾಡಿದರೆ ಅದು ದೊಡ್ಡ ಯಾಗ. ಅದು ಯಾಗ ಅಂತ ಸಾಮಾನ್ಯವಾಗಿ ಯಜ್ಞ ಅಂತ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ, ಅದೇ ದೊಡ್ಡ ಯಜ್ಞಾನ ಅಂತ ಯಾತಕ್ಕೆ ಕೇಳ್ತಾರೆ ಅಂದರೆ, ತುಂಬ ತಿಳುವಳಿಕೆ ಇದ್ದು ಅದ್ರ ತಕ್ಕಂಥ ಮ್ಯಾಚಿಂಗ್ ಎಲ್ಲ ಅರೇಂಜ್ಮೆಂಟ್ಸ್ ಇರಬೇಕು. ಆಗ ಯಜ್ಞ ಅಂತ ಕರೀತಾರೆ.
ಫ್ಯಾಕ್ಟ್ರಿ ಅಂತ ಕರಿಬೇಕಾದ್ರೆ ಸಣ್ಣ ಇದನ್ನು ಫ್ಯಾಕ್ಟ್ರಿ ಅಂತ ಕರೆಯೋದಿಲ್ಲ, ಲಾರ್ಜ್ ಸ್ಕೇಲಿಂದ ಫ್ಯಾಕ್ಟ್ರಿ ಅಂತ ಕರೆಯೋದು. ಯಜ್ಞದಲ್ಲಿ ಇಷ್ಟೆಲ್ಲ ತಿಳುವಳಿಕೆ ಇರಬೇಕು. ಅದನ್ನು ಆಗ ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಲೀಲಾಯಮಾನ ಅಂತ ಕರೀತಾರೆ. ಆ ಸ್ಟೇಜ್ ರೀಚ್ ಆಗಬೇಕು. ಹಾಂ, ಯಾಗಗಳ ಹೆಸರಿದೆ, ದರ್ಶ ಪೂರ್ಣಮಾಸ ಅಂತ ಇದೆ, ಬೇರೆ ವೈಶ್ವದೇವ ಅಂತ ಅನೇಕ ಯಜ್ಞಗಳಿವೆ. ಅವೆಲ್ಲ ಸರಿಯಾಗಿ ಮಾಡಿದರೆ ಪುಣ್ಯ ಇರುತ್ತೆ, ತಿಳ್ಕೊಳ್ಳೋದು. ಹಾಂ, ಅದನ್ನೇ ಸರಿಯಾಗಿ ಮಾಡಿರಿ ಅಂತ ಹೇಳ್ತಾರೆ ಕೊನೆ ಪಕ್ಷ. ಎಲ್ಲ ಚೂರು ಯಾವುದ್ರಲ್ಲೂ ಆಗಲಿನೇ ಇಲ್ಲ, ಬಾಯಲ್ಲಿ ಒಂದೇ ಆಗಲಿ, ಅದಾಗಬಾರ್ದು ಅಷ್ಟೇ. ಅದು ಒಂದು ಡೀಟೇಲ್ಸ್ ನಾಳೆ ತುಂಬ ಇದೆ ಅದ್ರ ಬಗ್ಗೆ. ಇದೆಲ್ಲ ಓದ್ದವ್ರು ಏನಾಗಿ ಇದೆಲ್ಲ ಯಾತಕ್ಕೆ ಪುರೋಹಿತರು ಓದಿರಬೇಕು ಅಂದರೆ ಎಚ್ಚರ ಇರುತ್ತೆ. ಒಂದು ಮಾಡಿದ್ರೆ ಒಳ್ಳೇದಾಗಬೇಕು, ತಾನೇ ಕೆಟ್ಟದಾಗಬಾರ್ದು. ಮತ್ತೆ 7 ಲೋಕ ಕಳ್ಕೊಂಡು ಪಾಪ ಬರಬಾರ್ದಲ್ಲ. ಇವತ್ತು ಹೇಳ್ತಾರೆ ಒಂದು ಸ್ವಲ್ಪ ಬೀಗಿದೆ, ಬ್ರೇಕ್ ಸರಿ ಇಲ್ಲ, ಹೋಗ್ರಿ, ಯಾರು ಹೋಗ್ತಾರಾ, ಸ್ವಲ್ಪ ಬೇಕು ಹಾಗಾಗಿ ಕೈ ಕೊಡುತ್ತೆ, ಯಾವಾಗ ಕೊಡುತ್ತೆ ಯಾರಿಗೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಕಲರ್ ಸರಿ ಇಲ್ಲ ಹೋಗ್ತಾರೆ. ಇದು ಬ್ರೇಕ್ ಇರಬೇಕಿದೆ, ಅದು ಇಲ್ಲೇ ಇಲ್ಲ. ಇವತ್ತು ಅದಕ್ಕೆ ಇದೆ ಪ್ರಶ್ನೆ ಕೇಳಬೇಕು ಫಸ್ಟು, ಏನು ಹೆಸರು ಹೇಳಪ್ಪ ಮಾರಾಯ ಅಂತ ಕೇಳಬೇಕು. ಅಷ್ಟು ಪರೀಕ್ಷೆ ಮಾಡಬೇಕು ಅವ್ರನ್ನ ಫಸ್ಟ್ ತಟ್ಟುಕೊಡೋಕ್ಕಿಂತ ಮುಂಚೆ, ಆಗ ಸರಿ ಹೋಗ್ತದೆ.